ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ನಂತರ ಒಂದು ಫುಡ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಈಗ ಮನೇಲೆಲ್ಲ ರಜೆ ಇರುತ್ತೆ ಮಕ್ಕಳಿಗೆ, ಸೊ ಹೊರಗೋಗಿ ಅದು ಕುರುಕ್ತೀನಿ ಮತ್ತೊಂದು ಚಾಟ್ಸ್ ಅಂತೆಲ್ಲ ತಿಂತಾ ಇರ್ತಾರೆ. ಸೊ ಮನೇಲೆ ಹೆಲ್ತಿಯಾದಂತಹ ಒಂದು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ವಸ್ತುಗಳು: ಬ್ರೆಡ್ 1 ಪೌಂಡು, ಆಮೇಲೆ ನೋಡಿ ವೆಜ್ ಮಾಯೋನೀಸ್ ಅಂತ ಬರುತ್ತೆ ಅದೊಂದು, ಮತ್ತು ರಿಯಲ್ ಮಾಯೋನೀಸ್ ಕ್ರೀಮಿ ಆ್ಯಂಡ್ ರಿಚ್ ಟೇಸ್ಟಿಂಗ್ ಅಂತ ಕೊಡುತ್ತೆ, ಇದೆರಡು ಇದೆ ಸಾಕು. ಜೊತೆಗೆ ಚೀಸ್ ಸ್ಲೇಸ್, ಸ್ವಲ್ಪ ಬೆಣ್ಣೆ, ಒಂದು ಈರುಳ್ಳಿ, ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಸೌತೆಕಾಯಿ. ಇಷ್ಟಿದೆ ಒಂದು ಹೆಲ್ತಿಯಾದಂತಹ ಒಂದು ಸ್ಯಾಂಡ್ವಿಚ್ಚು ಮನೆಯೇ ಮಕ್ಕಳಿಗೆ ಮಾಡ್ಕೊಡ್ಬೋದು. ಜೊತೆಗೆ ಇದಿರಬೇಕು, ಇದಿದ್ರೆ ಈಸಿ ಆಗುತ್ತೆ. ಇಲ್ಲ ತವದ ಮೇಲೂ ಮಾಡ್ಬೋದು, ಇದರೊಳಗಾದ್ರೆ ನಾರ್ಮಲಾಗಿ ಚೆನ್ನಾಗಿ ಬರುತ್ತೆ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇರ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಸೊ ನೋಡಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಅದೇ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಕ್ಕೆ ಸೌತೆಕಾಯಿ ಆಗಲಿ ಈರುಳ್ಳಿ ಆಗಲಿ ನೋಡಿ ಎಷ್ಟು ಸಾಧ್ಯ ಅಷ್ಟು ತೆಳ್ಳಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ದೊಡ್ಡವರು ಮಕ್ಳಿಗಾದರೆ ಏನು ಲೈಟಾಗಿ ಉಪ್ಪು ಖಾರ ಹಾಕಿ, ಇಲ್ಲಾಂದರೆ ಒಂಚೂರು ದೊಡ್ಡವ್ರು ಬೇಕಂದರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಸಾಲ್ಟು, ಇದಿಷ್ಟು ಅದ್ರ ಮೇಲೆ ಬರೆಸ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು 2 ಬ್ರೆಡ್ ತೊಗೊಂಬಿಡಿ, 2 ಸ್ಲೇಸ್ ಈ ಥರ. ಒಂದು ಸ್ಲೇಸಲ್ಲಿ ಫಸ್ಟ್ ಹೇಳ್ತೀನಿ. ಫಸ್ಟ್ ಬಂದು ವೆಜ್ ಮಾಯೋನೀಸ್ ಅಂತಿದೆಯಲ್ಲ, ಇದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಕ್ರೀಮಿ ಇರುತ್ತೆ, ಇದೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿದ್ರೆ. ಇದ್ರೊಳಗೆ ಏನಿರಲ್ಲ, ವಿನಿಗರು, ಲೆಮನ್ ಜ್ಯೂಸು ಅಷ್ಟೇ ಕಂಟೆಂಟ್ ಇರುತ್ತೆ. ಆಮೇಲೆ ಟೇಸ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಈ ಥರ ಫುಲ್ಲು ಹಾಕೊಳ್ಳಿ. ನೆಕ್ಸ್ಟ್ ನೋಡಿ ವೆಜ್ಜದೆಲ್ಲ ಫುಲ್ಲು ಸವರ್ಕೊಂಡಿದ್ದೀನಿ. ಅದಾದಮೇಲೆ ಇದು ರಿಯಲ್ ಮಯೋನೀಸ್ ಅಂತ ಬರುತ್ತಲ್ಲ, ಇದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಎಲ್ಲ ಕಡೆ ಫುಲ್ ಬ್ರೆಡ್ಡು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಥರ. ಸೇಮ್ ಇನ್ನೊಂದು ಕಡೆನೂ ಅದೇ ಥರ ಸೇಮು. ಫಸ್ಟು ವೆಜ್ಜು ಮಯೋನೀಸ್ ಹಾಕ್ಕೊಳ್ಳಿ. ಇದೆಲ್ಲ ಅವ್ರಿಗೆ ಒಂದೊಂದು ಪೀಸ್ಗೆ 60ರಿಂದ 70 ಕೊಡ್ತಾರೆ. ಸೊ ಒಂದು 10 ನಿಮಿಷದಿಂದ 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೇಲೇ ಮಾಡ್ಬೋದು. ನೆಕ್ಸ್ಟು ಇದೊಂಚೂರು ಹಾಕ್ಕೊಳ್ಳಿ, 2 ಹಾಕಿ. ಇದು ಹಾಕ್ತಿರಾನು ಮಾಡ್ಬೋದು, ಬಟ್ ಇದು ಹಾಕಿದ್ರೆ ಕ್ರೀಮಿ ಇದು ಬರುತ್ತೆ, ಟೇಸ್ಟಿ ಚೆನ್ನಾಗಿರುತ್ತೆ ನೋಡಿ. ಹಚ್ಕೊಂಡೆ 2 ಕಡೆನೂ ಹಚ್ಕೊಂಡಾದ್ಮೇಲೆ ಒಂದು ಕಡೆ ಬಂದು ಚೀಸ್ ಇದೆಯಲ್ಲ, ಚೀಸ್ನ ಈ ಥರ ಕವರ್ಗೆ ಓಪನ್ ಮಾಡಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಹಚ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಚೀಸ್ನ ಕರೆಕ್ಟಾಗಿ ಮಧ್ಯದಲ್ಲಿ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಕಡೆ ಇಟ್ಕೊಂಬಿಡಿ. ಮತ್ತೊಂದು ಕಡೆ ಬ್ರೆಡ್ ಇರುತ್ತಲ್ಲ, ಅದಕ್ಕೆ ಬಂದು ನಾವು ಕಟ್ ಮಾಡಿರ್ತೀವಲ್ಲ ಸೌತೆಕಾಯಿ, ಆಮೇಲೆ ಈರುಳ್ಳಿ, ನಿಮ್ಗೆ ಏನೇನು ತರಕಾರಿ ಇಷ್ಟ, ಮಕ್ಕಳು ಏನೇನು ತಿಂತಾರೆ ಅದನ್ನೆಲ್ಲವೂ ಕೂಡ ಈ ರೀತಿ ಇಟ್ಕೊಳ್ಳಿ. ನಾನು 4 ಥರ ಇತ್ತು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಇತ್ತು, ಸೊ ಹಾಕಿದ್ದೀನಿ. ಈ ಥರ ನೋಡಿ ಫುಲ್ ಈ ಥರ ಎಲ್ಲ ಒಂದು ಕಡೆ ಸ್ಲೇಸೆಲ್ಲ ಈ ಥರ ಅಂಟ್ಕೊಳ್ಳುತ್ತದೆ. ಅದನ್ನೆಲ್ಲ ಹಚ್ಚಿದಾಗ ಗಮ್ ಥರ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಹಾಕಿದ್ಮೇಲೆ ಮಕ್ಳಿಗಾರೆ ಹೀಗೆ ಹಾಕಿ 2 ಇದು ಮಾಡಿಕೊಡ್ಬೋದು. ದೊಡ್ಡವರು ತಿಂತೀವಿ ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿ ನೋಡಿ, ತರಕಾರಿ ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸಾಲ್ಟ್, ಇಷ್ಟು ಹಾಕ್ಕೊಂಡು ರೆಡಿ ಆಯಿತು. ಈಗ ಚೀಸ್ ಹಾಕಿರ್ತೀವಲ್ಲ, ಇದು ಮತ್ತು ಇದು 2 ಕೂಡ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಆಯಿತು. ಈ ಥರ ಒಂದೊಂದನ್ನೇ ರೆಡಿ ಮಾಡ್ಕೊಳ್ಳಿ. ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಇರುತ್ತಲ್ಲ, ಬೆಣ್ಣೆನ ತೊಗೊಂಡು ಸೋರ್ಕೊಳ್ಳಿ. ಎರಡು ಕಡೆನೂ ಸೋರ್ಕೊಳ್ಳಿ, ಈ ಕಡೆ 2 ಕಡೆನೂ. ಎಲ್ಲ ಹೇಳ್ತಾರೆ
ಏನು ನೀನು ಇರೋ ಥರನೇ ಹಾಕಿ ಮಾಡಿಬಿಡ್ತೀಯ, ಅದನ್ನು ಸ್ವಲ್ಪ ಎಲ್ಲ ಡಿಸೈನಾಗಿ ಒಂದು ತಟ್ಟೆಗೆಲ್ಲ ಜೋಡಿಸಿ ಮಾಡು ಅಂತ. ಮಾಡ್ಬೋದು, ಬಟ್ ನಾನು ಹೇಳೋದೇನೆಂದರೆ ನಂದು ನೇಮೇ ಬಂದು ಯೂಟ್ಯೂಬ್ ಚಾನಲ್ ನೇಮು ವಿನೋದೇಶನಿ ಲೈಫ್ ಸ್ಟೈಲ್ ಅಂತ. ಸೊ ನಮ್ಮ ಲೈಫ್ ಸ್ಟೈಲ್ ಏನಿದೆ ರಿಯಲಾಗಿ ಅದು ತೋರಿಸ್ಬೇಕು. ವಿಡಿಯೋ ಮುಂದೆಗೆ ಒಂದು, ವಿಡಿಯೋ ಹಿಂದೆ ಒಂದಲ್ಲ. ನಾನು ನಾರ್ಮಲಾಗಿ ಹೇಗೆ ಮಾಡ್ತೀನೋ ಹಾಗೆ ಯಾವ ತಟ್ಟೆ ಸಿಗುತ್ತೆ ಅದ್ರೊಳಗೆ ಹಾಕಿ ಮಾಡ್ತೀನಿ. ಬಟ್ ಒಂದು ಮಟ್ಟಕ್ಕೆ ತುಂಬ ನೋಡದೇ ಇರೋ ಥರ ಎಲ್ಲ ಮಾಡಲ್ಲ, ಏನಿದೆ ಅದ್ರೊಳಗೆ ಮಾಡ್ತೀನಿ. ಸೊ ಇದಕ್ಕೆ ಅಂತಲೇ ರೆಡಿಯಾಗಿ ಎಲ್ಲ ಇದು ಮಾಡಲ್ಲ. ಎಲ್ಲ ಕೇಳ್ತಾರೆ, ಏನು ಮೇಡಮ್ ಯಾವಾಗಲೂ ನೀವು ಹೆಂಗೆ ರೀಲ್ಸ್ ಎಲ್ಲ ಅಷ್ಟು ಇದಾಗಿ ಟೈಮ್ ಕೊಟ್ಟು ರೆಡಿಯಾಗಿ ಮಾಡ್ತೀರಾ ಅಂತ. ಖಂಡಿತ ಎಲ್ಲ ನೋಡಿ, ನಾನು ಹೀಗೆ ಇರೋದು, ನಾರ್ಮಲಾಗಿ ಮನೇಲಿದ್ರೆ ಹೀಗೆ ಇರೋದು. ಮುಖ ತೊಳೆದು ಸ್ನಾನ ಮಾಡೋದಷ್ಟೇ, ಅದು ಬಿಟ್ಟರೆ ಒಂದು ಕ್ರೀಮ್ ಹಾಕಲ್ಲ, ಏನೂ ಹಾಕಲ್ಲ. ತಲೆಗಂಟು ನೋಡಿ 2 days ಇಲ್ಲೇ ಹೀಗೆ ಇರುತ್ತೆ. ನಾನು ಹೊರಗೋದ್ರಷ್ಟೇ ತಲೆ ಬಚ್ಚೋದು, ಇಲ್ಲ ಸ್ನಾನ ಮಾಡಬೇಕಷ್ಟೇ ತಲೆಗಂಟು ಬಿಚ್ಚೋದು. ಒಂದು ಬಳೆ ಇರಲ್ಲ, ಏನಿರಲ್ಲ, ನಾರ್ಮಲಾಗಿ ಒಂದು ಏನು ಡ್ರೆಸ್ಸು ನಾರ್ಮಲಾಗಿ ಹಾಕ್ಕೊಂಡಿರ್ತೀನಿ. ಸ್ಯಾರಿ ಅಂತೂ ಹಾಕಲ್ಲ. ಯಾವಾಗ ಒಂಥರ ರೀಲ್ಸಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಸ್ಯಾರಿಲೇ ಬರುತ್ತೆ, ನೀವು ಸ್ಯಾರಿನೇ ಹುಡ್ತೀರಾ ಅಂತ. ಖಂಡಿತ ಸ್ಯಾರಿ ಎಲ್ಲ ಉಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಹೋಗಿ ಬರ್ಬೇಕಾದ್ರೆ ಉಡ್ತೀನಿ. ಯಾಕಂದರೆ 100 ಜನ ನೋಡಬೇಕಾದ್ರೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಕೈ ಎತ್ತಿ ಮುಗಿಬೇಕು ಹೆಣ್ಮಕ್ಳನ್ನ. ಆ ರೀತಿ ಅಷ್ಟೇ ನಾವು ರೀಲ್ಸ್ ಮಾಡಬೇಕು. ಅದನ್ನು ಬಿಟ್ಟು ನಾವು ಎಲ್ಲ ಥರ ವೆಸ್ಟರ್ನ್ ಡ್ರೆಸ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಬಟ್ ಎಲ್ಲೆಲ್ಲಿಗೆ ಏನು ಹಾಕ್ಬೇಕು ಅಲ್ಲೇ ಹಾಗೆ ಹಾಕ್ತೀವಿ. ಬಟ್ ರೀಲ್ಸ್ಗೆ ಅಂತ ಹೇಳಿ ರೆಡಿ ಆಗೋಲ್ಲ. ಎಲ್ಲನ ನಾನು ಟೆಂಪಲ್ಗೋ ಮ್ಯಾರೇಜ್ಗೋ ರೆಡಿ ಆಗಿರ್ತೀನಲ್ಲ, ಆ ಟೈಮಲ್ಲಿ ಒಂದಷ್ಟು ರೀಲ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದನ್ನು ಒಂದೊಂದಾಗಿ ನನಗೆ ಟೈಮ್ ಇದ್ದಾಗ ಹಾಕ್ತೀನಿ. ಇದಕ್ಕೆ ಅಂತ ನಾನು ರೆಡಿಯಾಗಿ ಮಾಡಲಿಕ್ಕೆ ಹೋಗೋಲ್ಲ. ತುಂಬ ರೇರು ಇದಕ್ಕೆ ಅಂತ ಮಾಡಿ. ಸೊ ಏನಿದೆಯೋ ರಿಯಲ್ ನಮ್ದೇನು ಲೈಫ್ ಸ್ಟೈಲ್ ಇದೆಯೋ ಹಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಚ್ಕೊಂಡೆ ನೋಡಿ. ಹಚ್ಕೊಂಡ್ಮೇಲೆ ಇದ್ರೊಳಗೆ ಇದನ್ನು ಇಟ್ಕೊಳ್ಳಿ. ಈಗ ಇಟ್ಕೊಂಡು ಹೀಗೆ ಕ್ಲೋಸ್ ಇರುತ್ತೆ, ಇದರೊಳಗೆ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು 2 minutes ಸಾಕು. ತುಂಬ ಹೊತ್ತಿಟ್ಟು ಬ್ಲ್ಯಾಕಾಗಿ ಎಸಿದೋಗುತ್ತೆ. ಸೊ ಹಾಗಾಗಿ ಒಂದು 10 ಸೆಕೆಂಡ್ಗೂ ತೆಗೆದು ನೋಡಬೇಕು. ಈ ಕಡೆ 1 minute, ಆ ಕಡೆ 1 minute ಸಾಕು. ಕಡಿಮೆ ಉರಿಲೇ ಇಟ್ಕೊಂಡು ಮಾಡಿ. ನಾನು ಇದೆಲ್ಲ ಜಾಸ್ತಿ ಮಾಡಲ್ಲ, ರೇರ್ ಮಾಡೋದು. ಸೊ ಈಗ ರಜೆ ಇರೋದ್ರಿಂದ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಮಾಡಿಕೊಡ್ಬೋದು. ಬಟ್ ನನ್ನ ಮಗಳು ಕೂಡ ಇಲ್ಲ, ನೋಡಿದ್ರೆ ಮಾತ್ರ ಚೆನ್ನಾಗಿ ನನಗೂ ಮಾಡಿಕೊಡು ಅಂತಾಳೆ. ನನ್ನ ಮಗಳಿಲ್ಲ. ಸೊ ನನ್ನ ನೈಬರಲ್ಲಿ ನನ್ನ ಫ್ರೆಂಡ್ ಮಗು ಇದೆ, ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡಿದೆ. ಈಸಿ ಏನಂದರೆ ಸ್ವಲ್ಪ ಒಂದು 1/2 hour ಕೆಲಸ ಬಿಡುತ್ತೆ, ಆದರೆ ಈಸಿ. ನೋಡಿ ಆಗ ನೋಡ್ಕೊತೀವಿ. ನೋಡಿ ಇಲ್ಲಿ ಸ್ವಲ್ಪ ಇದಾಗ್ತಿದೆ. ಮತ್ತೆ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಉಲ್ಟಾ ಒಂದು 1 minute ಇಟ್ಕೊಳ್ಳಿ ಸಾಕು. ಸ್ವಲ್ಪ ಬೆಂದರೆ ಸಾಕು. ತರಕಾರಿ ಎಲ್ಲ ಒಂದು ಅರ್ಧ ಬೆಂದಿದ್ರು ಸಾಕು, ಚೆನ್ನಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಒಂಥರ ನಮ್ಮ ಜನ್ರೇಷನಲ್ಲ, ನಮ್ಮಮ್ಮ ಎಲ್ಲ ಇದನ್ನೆಲ್ಲ ಮಾಡಿಕೊಟ್ಟಿಲ್ಲ, ಯಾಕಂದ್ರೆ ಗೆದ್ದು ಇರಲಿಲ್ಲ. ಸೊ ಈಗ ಜನ್ರೇಷನ್ ಚೇಂಜ್ ಆಗ್ತಾ ಎಲ್ಲ ಮಕ್ಳುಗಳು ಕೇಳ್ತಾರೆ. ಸೊ ಯಾವಾಗಲೂ ಒಳ್ಳೇದಲ್ಲ ಇದೆಲ್ಲ. ಈ ಕ್ರೀಮಿ ಇದೆಲ್ಲನೂ ತುಂಬ ಮೈಗೆ ತುಂಬ ಒಳ್ಳೇದೇನಿಲ್ಲ. 3 months 5 months ಒಂದ್ಸ್ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಏನಂದರೆ ತರಕಾರಿಗಳನ್ನೆಲ್ಲ ಹಾಕಿರ್ತೀವಲ್ಲ, ಸೊ ಚೆನ್ನಾಗಿರುತ್ತೆ. ನೋಡೋಣ, ಒಂದು 10 minutes ಒಂದ್ಸಲಿ ತೆಗೆದು ನೋಡಿ. ಆಗಿದೆ ನೋಡಿ. ಈ ಥರ ಟೆಕ್ಸ್ಚರ್ ಬಂದರೆ ಸಾಕು. ತುಂಬ ಬ್ಲ್ಯಾಕ್ ಆದರೆ ಚೆನ್ನಾಗಿರಲ್ಲ. ಈಗ ತಟ್ಟೆ ತೊಗೊಂಡು ಇದನ್ನು ಇಟ್ಕೊಂಡ್ಬಿಡೋಣ. ರೆಡಿ ಆಯಿತು. ಸೊ ನೋಡಿ ರೆಡಿಯಾಗಿದೆ. ಇದೇ ಥರ ನೀವು ಎಷ್ಟು ಪೀಸ್ ಬೇಕು, ಎಷ್ಟು ಜನ ಇದ್ದಾರೋ ಅಷ್ಟು ನಿಮಗೆ ಬೇಕಾದಷ್ಟು ರೆಡಿ ಮಾಡ್ಕೊಳ್ಳಿ. ಒಂದೇ ಸರಿ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಪೀಸ್ ಬೇಕೋ ಆಮೇಲೆ ಒಂದೇ ಸರಿ ಸ್ಟೌವ್ನಲ್ಲಿ ಇಟ್ಕೊಳ್ಳೋಕೆ ಸಿಗುತ್ತೆ. ತುಂಬ ಹೊತ್ತು ಬಿಡಬೇಡಿ. ಒಂದೊಂದು 15 ಸೆಕೆಂಡ್ಗೆ ಉಲ್ಟಾ ಸೀದಾ ಮಾಡ್ತಾಯಿರಿ. ಆಗ ಸೀದೋಗಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ತರಕಾರಿ ಏನು ಹಾಫ್ ಬೆಂದಿದ್ರು ಕೂಡ ತಿನ್ಬೋದು. ತುಂಬ ದಿನಗಳಾದ್ಮೇಲೆ ಫುಡ್ ಬ್ಲಾಗ್ ಮಾಡ್ತಾಯಿದ್ದೀನಿ.
ಟೈಮೇ ಸಾಲ್ತಾ ಇಲ್ಲ, ದೇಶನೇ ಕ್ಲಾಸು ಅದು ಇದು ಅಂತೇಳಿ ಈಗ ಸ್ವಲ್ಪ ರಜಾ ಬಂದಿರೋದ್ರಿಂದ ಸ್ವಲ್ಪ ಆರಾಮಾಗಿ ಫ್ರೀ ಆಗಿದ್ದೀವಿ. ಸಾಕು ನೋಡಿ, ಈ ಥರ ಬರುತ್ತೆ. ಇಷ್ಟಾದರೆ ಸಾಕು. ನೆಕ್ಸ್ಟು ಸೇಮ್ ಸ್ವಲ್ಪ ಮತ್ತೆ ಬೆಣ್ಣೆನ ಸವರ್ಕೊಳ್ಳಿ. ಮತ್ತು ಸೇಮ್ ಆ್ಯಸಿಟೀಸು ಈ ಥರ ಮಾಡಿಕೊಂಡು ಅಲ್ಲಿ 1 ಪೀಸ್ 2 ಪೀಸ್ ತಿನ್ನೋಷ್ಟಕ್ಕೆ ಮಕ್ಕಳ್ದಂಗೆ ಆಗುತ್ತೆ. ಮನೇಲೇ ಮಾಡಿದ್ರೆ ಅದೇ ದುಡ್ಡಲ್ಲಿ ಅಲ್ಲಿ ಒಬ್ಬರು ಇಬ್ಬರು ತಿನ್ನೋರು ಇಲ್ಲೊಂದು 5ರಿಂದ 6 ಜನ ತಿನ್ಬೋದು. ಆಮೇಲೆ ಹೆಲ್ತಿಯಾಗೂ ಇರುತ್ತೆ. ನಾವೇ ಮಾಡಿ ನಾವೇ ತಿನ್ನೋರು ಖುಷಿನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಬಟ್ ಏನಂದರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ, ಅದು ಬಿಟ್ಟರೆ ಮತ್ತೇನಿಲ್ಲ. ನಾವು ಜಾಸ್ತಿ ಎಲ್ಲ ಸ್ಯಾಂಡ್ವಿಚು ಇದೆಲ್ಲ ಇಷ್ಟಪಡೋಲ್ಲ. ಅಪರೂಪಕ್ಕೆ ಸುಮ್ಮನೆ ಟೇಸ್ಟಿಗೆ ತಿಂತೀವಿ ಅಷ್ಟೇ ಹೊರತು ನನ್ನ ಮಗಳಿಗೆ ಅವ್ರಿಗೆಲ್ಲ ಈಗ ಇಷ್ಟ. ಬಟ್ ಇದೇನೇ ತಿಂದಿದ್ದೆಲ್ಲ ಹೊಟ್ಟೆ ತುಂಬಲ್ಲ. ಅದೇ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರದಲ್ಲಿ ತಿನ್ನಬೇಕಷ್ಟೇ. ಇದೆಲ್ಲ ಹೇಳೋದು ಮತ್ತೆ ಎಲ್ಲ ಕೇಳ್ತಾ ಇರ್ತಾರೆ, ರಿಪ್ಲೈಗಳು ಮಾಡಲ್ಲ, ನೀವು ಕಮೆಂಟ್ಸ್ ರಿಪ್ಲೈ ಮಾಡಲ್ಲ ಅಂತೇಳಿ. ನಾನು ನಿಜವಾಗ್ಲೂ ಯೂಟ್ಯೂಬಲ್ಲಿ ನಾನು ಕಮೆಂಟ್ ಸೆಕ್ಷನ್ನೇ ಓಪನ್ ಮಾಡಿ ನೋಡೋಲ್ಲ, ಅಪರೂಪ ನೋಡೋದು. ಸೊ ಸಾರಿ, ನೋಡಿರೋರಿಗೆ ನಾನು ಆಲ್ಮೋಸ್ಟ್ ಮಾಡ್ತೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಂತೂ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನೂರಾರು ಮೆಸೇಜ್ಗಳು ಬರ್ತಿರುತ್ತೆ. ಸೊ ಎಲ್ಲರಿಗೂ ನಾನು ಲೈಕ್ ಒಂದು ಕೊಡ್ತೀನಿ, ಕಮೆಂಟ್ಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು, ಬಿಟ್ಟು ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಹೇಗಿರ್ತಾರೋ ಅದರೊಳಗೆ ಜನ ಗೊತ್ತಿಲ್ಲ. ನಾವು ಒಳ್ಳೆತನದಿಂದ ಮಾತಾಡ್ತಾರೋ ಕೂಡ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಹುಡುಗರು ತುಂಬ ಇರ್ತಾರೆ. ಸೊ ಅದರಿಂದ ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೋಗಲ್ಲ. ಎಲ್ಲ ಅಂದ್ಕೊತಾರೆ ತುಂಬ ಗರ್ವ, ತುಂಬ ಇದು ಅಂಥೇಳಿ ಎಲ್ಲ ಮೆಸೇಜ್ ಹಾಕ್ತಾರೆ. ಒಬ್ಬೊಬ್ರು ರಿಪ್ಲೈ ಮಾಡೋದಲ್ಲ ಮೇಡಮ್ ಅಂತ. ಎಷ್ಟು 6 ತಿಂಗಳು ವರ್ಷದಿಂದ ಮಾಡಿರೋದನ್ನೆಲ್ಲ ಏನು ಮಾಡ್ತೀನಿ, ನಾನು ಕಾಮೆಂಟ್ ಸೆಕ್ಷನ್ ಮೆಸೇಜೆಲ್ಲ ಓಪನ್ ಇಟ್ಟಿಲ್ಲ ನಾನು, ಗೊತ್ತಿಲ್ಲದೆ ಇರೋದು. ಸೊ ಅದರಿಂದ ಹೇಳಿ ಅದೆಲ್ಲ ಸ್ನ್ಯಾಪಲ್ಲಿ ಸೇರ್ಕೊಂಬಿಟ್ಟಿರುತ್ತೆ, ಸ್ಪ್ಯಾಮ್ ಮೆಸೇಜಲ್ಲಿ ಇರುತ್ತೆ, ನನಗೂ ಓಪನ್ ಆಗೋಲ್ಲ. ಅಪರೂಪಕ್ಕೆ ನಾನು ನೋಡಿದಾಗ ಅಷ್ಟೇ. ಅದು ಒಳ್ಳೆ ಕಮೆಂಟ್ಸ್ ಆಗಿದ್ದರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಬಟ್ ಇದಕ್ಕೆ ಅಂತ ಮಾಡ್ಕೊಂಡು ಕೂತಿರ್ತಾರಲ್ಲ ಅಂಥವ್ರಿಗೆಲ್ಲ ಮಾಡೋಕ್ಕೂ ಟೈಮ್ ಇರಲ್ಲ. ಸೊ ಮಾಡಿಲ್ಲ, ಸಾರಿ. ಬಟ್ ಒಳ್ಳೆ ಕಮೆಂಟ್ಸ್ ಮಾಡಿದವ್ರಿಗೆ ತುಂಬ ಚೆನ್ನಾಗಿ ಮಾಡ್ತೀರಾ, ಖುಷಿ ಆಗುತ್ತೆ ಅಂತ ಹೇಳಿ ಎಲ್ಲ ಮಾಡಿ. ಇನ್ನೂ ಅಷ್ಟು ಒಂದು ಮಗುನ ಇಟ್ಕೊಂಡು ನೀವು ಎಷ್ಟು ಚೆನ್ನಾಗಿ ಇನ್ನೂ ಅಷ್ಟು ಖುಷಿಯಿಂದ ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಖುಷಿ ಆಗುತ್ತೆ ಅಂಥದಕ್ಕೆಲ್ಲ. ಬಟ್ ಅನ್ನೆಸರಿ ಮೆಸೇಜ್ಗಳು ಬರ್ತಾ ಇರ್ತವೆ, ಗೊತ್ತಲ್ಲ ನಾರ್ಮಲಾಗಿ ಹೆಣ್ಮಕ್ಳು ಮಾಡ್ತಾರೆ ಅಂದರೆ. ಸೊ ಅದರಿಂದ ನಾನು ಎಲ್ಲರಿಗೂ ರಿಪ್ಲೈ ಮಾಡಲ್ಲ. ಬಟ್ ಮೆಸೇಜಲ್ಲಿ ನನಗೆ ಮೇಯ್ನಾಗಿ ನಮ್ಮ ಪಾಪ ಒಳ್ಳೆಯವ್ರು ಮಾಡಿದಾಗ ನಾನು ಅವ್ರಿಗೊಂದ್ಸಲಿ ಗದ್ರಿರೋದು ಇದೆ, ಏನಕ್ಕೆ ಸುಮ್ಮನೆ ಮೆಸೇಜ್ ಮೂವ್ ಮಾಡ್ತೀನಿ ಅಂತೇಳಿ ಡಿಲೀಟ್ ಮಾಡಿಬಿಡ್ತೀನಿ. ಬಟ್ ಒಳ್ಳೆ ಜನನೇ ಇರ್ತಾರೆ. ಬಟ್ ನಮಗೆ ಗೊತ್ತಾಗಲ್ವಲ್ಲ ಚಾರ್ಟಲ್ಲಿ ಜನ ಹೇಗೆ, ಗುಣ ಹೇಗೆ, ಏನೂ ಗೊತ್ತಿಲ್ಲ. ಸೊ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೆಯದು ಅಂತೇಳಿ ಸ್ವಲ್ಪ ಕೆಲವೊಬ್ರು ಕಾರವಾಗೆ ಮಾತಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಅಂತ ಹೇಳ್ತೀನಿ, ವೆಲ್ಕಮ್ ಅಂತ ಹೇಳ್ತೀನಿ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಇಷ್ಟು ಬಿಟ್ಟರೆ ಮುಂದೆ ಮಾತಾಡೋಲ್ಲ. ತುಂಬ ಜನ ಅಂದ್ಕೊತೀರ ಇವ್ರಿಗೆ ಗರ್ವ ಹಾಗೆ ಹೀಗೆ ಅಂತ. ಎಂಥ ಗರ್ವನೂ ಇಲ್ಲ. ಸೊ ಅನ್ನೆಸರಿ ಮಾತಾಡೋ ಅವಶ್ಯಕತೆ ನಮಗಿಲ್ಲ. ಸೊ ನಮ್ಮ ಕಲೆಗೆ ಬೆಲೆ ಕೊಡ್ತಾರಾ, ಲೈಕ್ ಕೊಡ್ತಾರಾ, ಚೆನ್ನಾಗಿದೆ ಅಂತಾರ. ಸೊ ನಮ್ಮ ಕಡೆಯಿಂದ ಮನಸ್ಪೂರ್ವಕವಾಗಿ ಉತ್ಪೂರ್ವಕವಾಗಿ ವಂದನೆಗಳನ್ನ ಟ್ಯಾಕ್ಸ್ ಅಂತ ಹೇಳ್ತೀನಿ. ಹೆಚ್ಚಂದರೆ ಒಂದು ಅಣ್ಣನಾಗಿ ಒಂದು ತಂಗಿಯಾಗಿ ಮಾತಾಡಿದಾಗ ಒಂದೆರಡು ಮಾತಾಡ್ಬೋದು. ಅದನ್ನು ಬಿಟ್ಟು ನಾನು ಪ್ರತಿದಿನ ಅದನ್ನೇ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಕೆಲವೊಂದು ಸಲ ಬ್ಲ್ಯಾಕೇ ಮಾಡಿಬಿಟ್ಟಿದ್ದೀನಿ ನಾನು, ಅಷ್ಟು ಮಟ್ಟಿಗೆ ತಲೆ ಕೆಡಿಸ್ಬಿಡ್ತಾರೆ. ಸೊ ಆಫ್ ಮಾಡಿಕೊಂಡೆ ನೋಡಿ, ಆಯಿತು. ಸೊ ಅದರಿಂದ ಅದನ್ನು ಹೇಳಬೇಕು ಅಂದ್ಕೊಂಡೆ. ಎಲ್ಲರಿಗೂ ಪರ್ಸ್ನಲಾಗಿ ನಾನೆಲ್ಲ ಮೆಸೇಜಲ್ಲಿ ಹೇಳೋಕ್ಕಾಗಲ್ಲ. ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ಎಷ್ಟು ಮಾಡಬೇಕು ಒಬ್ರಿಗೆ ಅಷ್ಟು ಮಾಡ್ತೀನಿ. ತುಂಬ ಅತಿಯಾಗಿ ನಂದು ಕೆಲಸ ಕೂಡ ಅದೇ ಇರಲ್ವಲ್ಲ. ನೋಡಿ ಸ್ವಲ್ಪ ಏಮಾರಿ ಬಿಟ್ಟರು ಈ ರೀತಿ ಒಂಚೂರು ಬ್ಲ್ಯಾಕ್ ಆಗಿಬಿಡುತ್ತೆ. ಅದೊಂದು ಹಾಗಾಗಿದೆ. ಇನ್ನೆಲ್ಲ ಕೂಡ ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿದ್ರಲ್ಲ, ಬಿಸಿ ಬಿಸಿಯಾದ ಫ್ರೆಶ್ ಆಗಿರ್ತಕ್ಕಂಥ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಈಗಿನ ಕಾಲದ ಮಕ್ಕಳಿಗೆ ಇಷ್ಟವಾದಂತಹ ಒಂದು ಸ್ನ್ಯಾಕ್ಸು ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡಿಕೊಡಿ. ಸೊ ಹೊರಗೋಗಿ ಇದೊಂದು ಪೀಸ್ಗೆ ನಾನೇ 65ಇಂದ 80 ರೂಪೀಸ್ ಕೊಟ್ಟು ಮಗಳಿಗೆ ತಿನ್ನಿಸಿದ್ದೀನಿ. ಸೊ ಅದೇ ರೇಟ್ಗೆ ಮನೇಲಿ ನೋಡಿ 4ರಿಂದ 5 ಪೀಸ್ ಆರಾಮಾಗಿ ಮಾಡ್ಬೋದು. ಸೊ ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಟೇಸ್ಟ್ ನೋಡ್ಬಿಡೋಣ ಇದು ಹೇಗಿದೆ ಅಂತ. ನನ್ನ ಮಗಳಿದೆ, ನನ್ನ ಮಗಳ ಹತ್ರ ತೋರಿಸ್ತಿದ್ದೆ. ಸೊ ನಾನು ಇವಾಗ ಟೇಸ್ಟ್ ಮಾಡಿ ಆಮೇಲೆ ತಿದ್ದಿ ಬಂದು ಕರಿತೀನಿ, ಅವ್ಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಸೇಮ್ ನೆಗೆಟಿವ್ ಅಂಗಡಿಯಲ್ಲಿ ಹೇಗಿದೆ ಆಗಿದೆ. ಬಟ್ ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಅದು ಮಗು 5 ವರ್ಷದ ಮಗು ತಿನ್ನೋದು.
ಕಲರ್ ತಿನ್ನಲ್ಲ, ಸೊ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ಸೇಮ್ ಆಗಿ ಹೇಗಿದೆ ಅಂಗಡಿಯಲ್ಲಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ಬಾಯ್ ಬಾಯ್.